ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ದಿವ್ಯಾ. ಇವತ್ತಿನ ವಿಡಿಯೋದಲ್ಲಿ ನಾನು ಹಸಿ ತೊಗರಿಕಾಳನ್ನ ಬಳಸ್ಕೊಂಡು ಟೊಮೊಟೊ ಬಾತ್ನ ಹೇಗೆ ಮಾಡೋದಂತ ತೋರಿಸ್ಕೊಡ್ತಿದ್ದೀನಿ. ತುಂಬಾ ಸಿಂಪಲ್, ಅಷ್ಟೇ ಬೇಗ ಆಗಿಬಿಡುತ್ತೆ. ಒಂದು 10 ನಿಮಿಷಕ್ಕೆಲ್ಲ ಆಗಿಬಿಡುತ್ತೆ ಆ್ಯಂಡ್ ಅಷ್ಟೇ ಸಖತ್ ಟೇಸ್ಟಿ ಕೂಡ. ಇವಾಗ ನಾನು ಟೊಮೊಟೊ ಬಾತ್ನ ಮಾಡಲಿಕ್ಕೆ ಕುಕ್ಕರ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲು ಸ್ವಲ್ಪ ತುಪ್ಪ ಹಾಕೋತಿದ್ದೀನಿ. ತುಪ್ಪ ಆಪ್ಷನಲ್ಲು, ನೀವು ಬೇಕಿದ್ರೆ ಹಾಕೋಬೋದು, ಇಲ್ಲಾಂದರೆ ಆಯಿಲ್ನೇ ಹಾಕ್ಕೋಬೋದು. ಇವಾಗ ನಾವು ಡ್ರೈ ಸ್ಪೈಸಸ್, ಪಲಾವ್ ಹಾಕೋಂಥ ಡ್ರೈ ಸ್ಪೈಸಸ್ನೆಲ್ಲ ಹಾಕಿ ಒಂದು 4 ಈರುಳ್ಳಿ, 8ರಿಂದ 10 ಹಸಿಮೆಣ್ಸಿಕಾಯಿ. ನಾನು ಹಸಿಮೆಣ್ಸಿಕಾಯಿನೇ ಜಾಸ್ತಿ ಹಾಕ್ಕೋತಿದ್ದೀನಿ, ಯಾವುದೇ ರೀತಿ ಚಿಲ್ಲಿ ಪೌಡ್ರೆಲ್ಲ ಬಳಸ್ತಿಲ್ಲ. ಹಾಗಾಗಿ ನೀವು ಬೇಕಿದ್ರೆ ಸ್ವಲ್ಪ ಹಸಿಮೆಣ್ಸಿಕಾಯಿನ ಹಾಕ್ಕೊಂಡು ಚಿಲ್ಲಿ ಪೌಡ್ರ್ ಬಳಸ್ಕೋಬೋದು. ಹಾಗೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು. ಇವಾಗ ನಾವು ಹಸಿ ಕಾಳನ್ನ ತೆಗೆದಿಟ್ಕೊಂಡಿದ್ವಲ್ಲ, ಅದನ್ನು ತೊಳೆದು ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ, ಕಾಳು ಎಣ್ಣೆನಲ್ಲೇ ಒಂದು ಅರ್ಧ ಭಾಗ ಬೇಯಬೇಕು. ಆ ಥರ ಲಿಡ್ ಕ್ಲೋಸ್ ಮಾಡಿ ಒಂದು 10ರಿಂದ 15 ನಿಮಿಷ ಚೆನ್ನಾಗಿ ಕುಕ್ ಮಾಡ್ಕೊಬೇಕು. ಇವಾಗ ಸ್ವಲ್ಪ ಫ್ರೈ ಆಗಿದೆ. ಇವಾಗ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಿದ್ದೀನಿ. ಮೇಯ್ನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟೇ. ನಾನಿಲ್ಲಿ ಒಂದು ದೊಡ್ಡ ಟೇಬಲ್ ಸ್ಪೂನಲ್ಲಿ 2 ಸ್ಪೂನ್ ಹಾಕ್ಕೊತಿದ್ದೀನಿ. ಚೆನ್ನಾಗಿ ಟೇಸ್ಟ್ ಕೊಡೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದ್ರಿಂದ. ಹಾಗಂತ ಜಾಸ್ತಿ ಹಾಕಿದ್ರೆ ಚೆನ್ನಾಗಿ ಟೇಸ್ಟ್ ಕೊಡೋದಿಲ್ಲ. ಇವಾಗ ನಾನು ಒಂದು 3/4 ಕಪ್ಪಷ್ಟು ಪುದೀನ ಹಾಗೆ ಕೊತ್ತಂಬರಿ ಹಾಕೋತಿದ್ದೀನಿ. ನಾವು ಪುದೀನ ಸೊಪ್ಪನ್ನು ಕೊತ್ತಂಬರಿ ಸೊಪ್ಪನ್ನು ಈ ಟೈಮಲ್ಲಿ ಅಂದರೆ ಒಗ್ಗರಣೆಗೆ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದರಲ್ಲಿರೋಂಥ ಫ್ಲೇವರ್ ಕೂಡ ಹಾಗೆ ಬಿಟ್ಕೊಂಡಿರುತ್ತೆ. ಇವಾಗ ನಾನು ಒಂದು 2 ಬೌಲಷ್ಟು ಟೊಮೊಟೊ ಹಾಕ್ಕೋತಿದ್ದೀನಿ. ನಾನು ಎಕ್ಸ್ಟ್ರಾ ಚಿಲ್ಲಿ ಪೌಡ್ರಾಗಲಿ ಏನು ಪೌಡರ್ನ ಬಳಸ್ತಾ ಇರೋ ಕಾರಣ ಸ್ವಲ್ಪ ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಜಾಸ್ತಿ ಹಾಕ್ಕೋತಿದ್ದೀನಿ. ಒಂದು 8 ಟೊಮೊಟೊ ಹಾಕ್ಕೊಂಡಿದ್ದೀನಿ, ಹುಳಿ ಟೊಮೊಟೊನೇ. ನೀವೇನಾದರೂ ಆಪಲ್ ಟೊಮೊಟೊ ಹಾಕ್ಕೊಂಡ್ರೆ ಸ್ವಲ್ಪ ಮೊಸರನ್ನ ಬಳಸ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಲಿಡ್ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಫ್ರೈ ಮಾಡಬೇಕು, ಎಣ್ಣೆ ನೀಟಾಗಿ ಬಿಟ್ಕೊಳ್ಳೋವರೆಗೂ. ನೋಡಿ, ಇವಾಗ ಎಣ್ಣೆನೂ ಬಿಟ್ಕೊಂಡಿದೆ ಆ್ಯಂಡ್ ಹಾಗೆ ಟೊಮೊಟೊ ಕೂಡ ಸ್ಮ್ಯಾಶ್ ಆಗಿದೆ. ಇವಾಗ ಅರಿಶಿನ ಪೌಡ್ರನ್ನ ಹಾಕಬೇಕು. ನೋಡಿ, 1 ಟೇಬಲ್ ಸ್ಪೂನ್ ಧನಿಯಾ ಪೌಡ್ರ್ ಹಾಕಬೇಕು. ಜಾಸ್ತಿ ಹಾಕಬಾರ್ದು, ಒಂಥರ ಒಗ್ಗೊಗ್ರು ಥರ ಬಂದುಬಿಡುತ್ತೆ. 1 ಟೇಬಲ್ ಸ್ಪೂನ್ ಹಾಕಬೇಕು ಧನಿಯಾ ಪೌಡ್ರು. ಇದು ಮನೆಯಲ್ಲೇ ಮಾಡ್ಕೊಂಡಿರೋಂಥ ಧನಿಯಾ ಪೌಡರು. ಎಲ್ಲ ನೀಟಾಗಿ ಮಸಾಲೆ ರೆಡಿಯಾಗಿದೆ. ಇವಾಗ ಟೊಮೊಟೊ ಬಾತ್ಗೆ ಈ ಟೈಮಲ್ಲಿ ನಾನು ಅಕ್ಕಿ ತೊಳೆದು ಇಟ್ಕೊಂಡಿದ್ದೆ. ಇವಾಗ ಅಕ್ಕಿನ ಹಾಕ್ಕೊಂಡು 1 ಸೆಕೆಂಡು ಮಸಾಲೆನಲ್ಲೇ ಮಿಕ್ಸ್ ಮಾಡಿ ಕುಕ್ ಮಾಡ್ಕೋಬೇಕು. ಹಿಂದೆನೇ ನೀರು ಹಾಕಬಾರ್ದು. ಇವಾಗ ನಾನು ಅಕ್ಕಿನ 1.5 ಲೋಟ ತೊಗೊಂಡಿದ್ದೆ, ಅದು ಡಬಲ್ ನೀರು ಹಾಕ್ತಿದ್ದೀನಿ, ಅಂದರೆ 3 ಲೋಟ ನೀರು ಹಾಕ್ತಿದ್ದೀನಿ. ಈ ಥರ ಟಿಫನ್ಗಳಿಗೆಲ್ಲ ಜೀರಾ ರೈಸ್ನ ಬಳಸಿದ್ರೆ ಚೆನ್ನಾಗಿರುತ್ತೆ. ಇವಾಗ ಲಿಡ್ ಕ್ಲೋಸ್ ಮಾಡಿ ಒಂದು ಕುದಿ ಬರೋವರೆಗೂ ಕುದಿಸ್ಬೇಕು. ನೋಡಿ, ಈ ಥರ ಕುದಿಯೋ ಟೈಮ್ನಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಈ ಥರ ಕುದಿಯೋ ಟೈಮಲ್ಲಿ ನಾವು ಲಿಡ್ ಕ್ಲೋಸ್ ಮಾಡಿ ಕುಕ್ಕರ್ ಮುಚ್ಚಳನ ಹಾಕಬೇಕು. ಯಾಕಂದರೆ ನಾವು ಹಿಂದೆನೇ ಹಾಕೋದ್ರಿಂದ ಈಗ ಕೆಲವ್ರಿಗೆ ಹೇಳ್ತಾರೆ ಎಲ್ಲ ತಳ ಹಿಡಿಯುತ್ತೆ, ಸೀದೋಗುತ್ತೆ ಅಂತ, ಆ ಥರ ಆಗುತ್ತೆ. ಇವಾಗ ನೋಡಿ, 1 ವಿಸಿಲ್ ತಗೊಂಡ್ರೆ ಸಾಕು. ಕುದಿಯೋ ಟೈಮಲ್ಲಿ ಹಾಕೋದ್ರಿಂದ ಲಿಡ್ ಕ್ಲೋಸ್ ಮಾಡಿ ವಿಸಿಲ್ ಹಾಕೋದ್ರಿಂದ ಜಸ್ಟ್ ಒಂದೇ ಒಂದು ವಿಸಿಲ್ ತೊಗೋಬೇಕು. ಜಾಸ್ತಿ ತೊಗೊಂಡ್ರೆ ಮುದ್ದೆ ಆಗುತ್ತೆ ರೈಸು. ಯಾವುದೇ ರೀತಿ ತಳ ಕೂಡ ಹಿಡಿಯೋದಿಲ್ಲ. ಪರ್ಫೆಕ್ಟಾಗಿ ಬಂದಿದೆ ನೋಡಿ, ಎಷ್ಟು ಉದುದ್ರಾಗಿ. ಸೇಮ್ ಹೋಟೆಲಲ್ಲಿ ಕೊಡ್ತಾರಲ್ಲ ಆ ಥರನೇ ಟೇಸ್ಟ್ ಕೂಡ ಹಾಗೇ ಇತ್ತು. ರೈಸ್ ಕೂಡ ಅದೇ ಥರನೇ ಉದುದ್ರಾಗಿ ಚೆನ್ನಾಗಿತ್ತು. 10 ನಿಮಿಷದಲ್ಲಿ ಮಾಡಿಬಿಡ್ಬೋದು. ನಿಜವಾಗಲೂ ಎಷ್ಟು ಚೆನ್ನಾಗಿತ್ತು ಟೇಸ್ಟ್ ಅಂದರೆ. ನೋಡಿ, ಕಾಳು ಕೂಡ ನೀಟಾಗಿ ಬೆಂದಿತ್ತು. ನೀವು ಒಂದ್ಸಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.